ಡಯಾಬಿಟಿಸ್ ಇರೋರು, ಅಂದರೆ ಸಕ್ಕರೆ ಕಾಯಿಲೆ ಇರೋರು, ಇದು ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಇರೋರು ಅವ್ರು ಯಾವಾಗಲೂ ಒಮ್ಮೆ ಅಥವಾ ತಿನ್ನಬಾರದು. ಯಾವುದೋ ಸಕ್ಕರೆ ಅಂತ ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರ್ದು, ಜ್ಯೂಸ್ ಅಂತ ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರ್ದು, ತಂಪು ಪಾನೀಯ ಪದಾರ್ಥಗಳನ್ನ ಜಾಸ್ತಿ ತಗೋಬಾರ್ದು. ಅಂದರೆ ಮಿತವಾಗಿ ಬಳಸಬಹುದಾದ ಆಹಾರಗಳು ಅಂತ ಕರಿತೀವಿ. ಹಾಲಿನ ಉತ್ಪನ್ನಗಳನ್ನ ಮತ್ತು ಇವನ್ನ ಮಿತವಾಗಿ ಬಳಸೋ, ಅಂದ್ರೆ ಆಗಾಗ ಸ್ವಲ್ಪ ಮಟ್ಟಿಗೆ ಬಳಸ್ಬೋದು. ಅಂದ್ರೆ ಇವ್ರಿರ್ತಕ್ಕಂಥವ್ರು ಯಾರಿದ್ದಾರೋ ಬಿ ಪಿ ಮತ್ತೆ ಶುಗರ್ ಇರ್ತಕ್ಕಂಥವ್ರು. ಮತ್ತೆ ನಿಯಮಿತವಾಗಿ ಸೇವಿಸಬಹುದಾದ ಆಹಾರಗಳು. ನಿಯಮಿತ ಅಂದ್ರೆ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು. ಹೆಚ್ಚಾಗಿ ಏನು ಸೇವಿಸ್ಬೋದು? ತರಕಾರಿ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸ್ಬೋದು. ಚಪಾತಿ, ಅನ್ನ, ರಾಗಿ ಮುದ್ದೆ, ದವಸ ಧಾನ್ಯಗಳು ಮತ್ತು ಆಲೂಗೆಡ್ಡೆ ಅಂತಕ್ಕಂಥದ್ದು ಇವು ತಿನ್ಬಾರ್ದು. ಯಾರು ಶುಗರ್ ಇರೋರು ತಿನ್ಬಾರ್ದು. ವಿಡಿಯೋ ಆಗ್ತದೇನಪ್ಪ? ಮತ್ತೆ ಇದು ಕ್ಯಾನ್ಸರ್ ಅಂತ ಕರಿತೀವಿ. ಕ್ಯಾನ್ಸರ್ ಬಂದ್ರೆ ಯಾವ ರೀತಿ ನಮ್ಮ ಲಂಗ್ಸ್ ಆಗ್ತದೆ, ಬೀಡಿ ಸೇರಿದ್ರೆ ಅಂತ, ಸ್ಮೋಕ್ ಮಾಡಿದ್ರೆ ಯಾವ ರೀತಿ ಆಗ್ತದೆ ಅಂತ ನೋಡಿ. ಈ ರೀತಿ ಆಗ್ತದೆ. ಯಾಕೆ ಕ್ಯಾನ್ಸರ್ ಅಂದ್ರೆ ಏನು? ಇತ್ತೀಚಿನ ದಿನಗಳಲ್ಲಿ ಏನು ನಾವು ಜಾಸ್ತಿ ಹೊರಗಡೆ ಪಾನಿಪುರಿ ಆಗಿರ್ಬೋದು, ಕರಿ ಪದಾರ್ಥಗಳಾಗಿರ್ಬೋದು, ಜಂಕ್ ಫುಡ್ ಅಂತ ಕರಿತೀವಿ. ಮನೆಯಲ್ಲಿ ಏನು ಈ ಬೇಕರಿಗಳೆಲ್ಲ ಮಾಡ್ತಾರೆ, ಸಿಹಿ ಪದಾರ್ಥಗಳನ್ನಾಗಿರ್ಬೋದು, ಏನೋ ತಿಂತೀವಿ ನೋಡಿ. ಆವಾಗ ತಿಂದಾಗ ಏನಾಗುತ್ತೆ ಅಂದರೆ ಬೀಡಿ ಜಾಸ್ತಿ ಸ್ಮೋಕ್ ಮಾಡೋದು, ಜಾಸ್ತಿ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು, ಊಟ ಮಾಡದೆ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಈ ರೀತಿ ನಮ್ಮ ಇದಾಗ್ತದೆ.